ನಾವು ಈ 4ನೇ ಚತುರ್ಮಾಸದಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಪಠ್ಯದ ವಿಚಾರವನ್ನ ನಾವು ಮೊದಲಿಗೆ ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ನಾವು ಮೊದಲನೇ ಚತುರ್ಮಾಸ, 2ನೆಯ ಚತುರ್ಮಾಸ, 3ನೆಯ ಚತುರ್ಮಾಸದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಕಾರಗಳನ್ನ ಅಧ್ಯಯನ ಮಾಡಿದ್ದೇವೆ. ಅಂದ್ರೆ ಈಗಾಗಲೇ ಮೊದಲನೇ ಸೆಮಿಸ್ಟರ್ನಲ್ಲಿ ಹೊಸಗನ್ನಡದ ಕಾವ್ಯ ಭಾಗಗಳ ಜೊತೆಯಲ್ಲಿ ಹೊಸಗನ್ನಡದಲ್ಲಿರ್ತಕ್ಕಂತಹ ಗದ್ಯದ ವಿವಿಧ ಪ್ರಕಾರಗಳನ್ನ ಅಧ್ಯಯನಕ್ಕೆ ಒಳಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದು. ಅದೇ ರೀತಿಯಲ್ಲಿ 2ನೆಯ ಸೆಮಿಸ್ಟರ್ನಲ್ಲಿ ಹೊಸಗನ್ನಡದ ಮತ್ತೆರಡು ಪ್ರಕಾರ, ಒಂದು ನಾಟಕ ಮತ್ತೊಂದು ಕಾದಂಬರಿ. ನಾಟಕವಾಗಿ ಯಯಾತಿಯನ್ನು, ಕಾದಂಬರಿಯಾಗಿ ಸಾರಾ ಅಬೂಬ್ಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಯನ್ನ ಅಧ್ಯಯನಕ್ಕೊಳಪಡಿಸಿದ್ದು. 3ನೇ ಸೆಮಿಸ್ಟರ್ನಲ್ಲಿ ಹಳೆಗನ್ನಡದ ಹಿಂದಿನ ಕಾಲಘಟ್ಟಕ್ಕೆ ಮರಳಿ ನಡುಗನ್ನಡ ಕಾಲಘಟ್ಟದ ಪ್ರಮುಖ ಕವಿಗಳ ಕಾವ್ಯ ಭಾಗಗಳನ್ನ ಅಧ್ಯಯನಕ್ಕೆ ಒಳಪಡಿಸುವುದರ ಜೊತೆಯಲ್ಲಿ ಕಥನ ವೈವಿಧ್ಯ, ಅಂದ್ರೆ ಹೊಸಗನ್ನಡದ ಇನ್ನೊಂದು ಪ್ರಕಾರವಾದಂತಹ ಕಥನ, ಆ ಕಥನದಲ್ಲಿ ಅನೇಕ ಪ್ರಕಾರಗಳಿದಾವೆ, ಆ ಕಥನ ವೈವಿಧ್ಯವನ್ನ ಅಧ್ಯಯನಕ್ಕೆ ಒಳಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದು. ಈಗ ನಾವು 4ನೆಯ ಸೆಮಿಸ್ಟರ್ನಲ್ಲಿ ನಡುಗನ್ನಡಕ್ಕಿಂತ ಇನ್ನೂ ಹಿಂದಕ್ಕೆ ತೆರಳಿ ಹಳೆಗನ್ನಡದ ಕಾಲಘಟ್ಟದಲ್ಲಿ ಅನೇಕ ಕವಿಗಳು ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಆ ಕಾಲಘಟ್ಟದಲ್ಲಿ ಇದ್ದಂತಹ ಕೆಲವು ಪ್ರಮುಖ ಕವಿಗಳ ಕಾವ್ಯದ ಆಯ್ದ ಭಾಗಗಳನ್ನ ನಾವು ಈ ಸೆಮಿಸ್ಟರ್ನಲ್ಲಿ ಅಧ್ಯಯನಕ್ಕೆ ಒಳಪಡಿಸ್ತಾ ಹೋಗ್ತೀವಿ. ಅದರ ಜೊತೆಯಲ್ಲಿ ಕನ್ನಡದ ಮತ್ತೊಂದು ಪ್ರಕಾರ, ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರಬಹುದಾದಂತಹ ಪ್ರಕಾರ ಅಂತಲೇ ಹೇಳಬಹುದು, ಅದು ಜನಪದ ಸಾಹಿತ್ಯ ಅನ್ನುವಂತಹದ್ದು. ಆ ಜನಪದ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ ಪ್ರಾತಿನಿಧಿಕವಾಗಿ ಅಧ್ಯಯನಕ್ಕೆ ಒಳಪಡಿಸುವಂತಹ ಒಂದು ಪ್ರಯತ್ನ. ಹಾಗಾಗಿ ಜನಪದ ವೈವಿಧ್ಯ ಎನ್ನುವ ಹೆಸರಿನಲ್ಲಿ ಈ ಜನಪದ ಸಾಹಿತ್ಯವನ್ನು ಕೂಡ ಈ ಸೆಮಿಸ್ಟರ್ನಲ್ಲಿ ನಾವು ಅಧ್ಯಯನಕ್ಕೆ ಒಳಪಡಿಸ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ಈ ಸೆಮಿಸ್ಟರ್ನಲ್ಲಿ ಹಳೆಗನ್ನಡದ ಕಾವ್ಯ ಭಾಗದ ಜೊತೆಯಲ್ಲಿ ಜನಪದ ಸಾಹಿತ್ಯದ ವೈವಿಧ್ಯತೆಯನ್ನ ಅರಿಯುವ ಸಲುವಾಗಿ ಜನಪದ ವೈವಿಧ್ಯ ಎನ್ನುವಂತಹ ಪ್ರಕಾರವನ್ನು ಕೂಡ ನಾವು ಅಧ್ಯಯನಕ್ಕೆ ಒಳಪಡಿಸ್ತಾ ಇದ್ದೀವಿ ಅನ್ನುವಂತಹದ್ದು. ನಾವ್ ಯಾಕೆ ಈ ರೀತಿಯ ಒಂದು ಸರ್ಕಸ್ ಅನ್ನ ಮಾಡ್ತಾ ಇದ್ದೀವಿ? ಮೊದಲು ಹೊಸಗನ್ನಡ ಕಾವ್ಯ ಭಾಗ, ಹೊಸಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಇರಬಹುದಾದಂತಹ ಅನೇಕ ಪ್ರಕಾರಗಳನ್ನ ಅಧ್ಯಯನಕ್ಕೆ ಒಳಪಡಿಸುವುದರ ಜೊತೆಯಲ್ಲಿಯೇ ಅದರ ಹಿಂದಿನ ಕಾಲಘಟ್ಟದ ನಡುಗನ್ನಡ ಸಾಹಿತ್ಯ ಮತ್ತು ಅದರ ಹಿಂದಿನ ಕಾಲಘಟ್ಟದ ಹಳೆಗನ್ನಡ ಸಾಹಿತ್ಯವನ್ನ, ಅಂದ್ರೆ ಒಂದು ರೀತಿಯಲ್ಲಿ ಹಿಮ್ಮುಖವಾಗಿ ನಾವು ಯಾಕೆ ಅಧ್ಯಯನಕ್ಕೆ ಒಳಪಡಿಸ್ತಾ ಇದ್ದೀವಿ ಅಂತ ಅಂದ್ರೆ, ಈ 4 ಸೆಮಿಸ್ಟರ್ನಲ್ಲಿ, ಅಂದ್ರೆ ಒಬ್ಬ ಪದವಿ ವಿದ್ಯಾರ್ಥಿ 4 ಸೆಮಿಸ್ಟರ್ಗಳಲ್ಲಿ ಕನ್ನಡ ಭಾಷಾ ಪತ್ರಿಕೆಯನ್ನ ಅಧ್ಯಯನ ಮಾಡುವಂತಹದ್ದು. ಈ 4 ಸೆಮಿಸ್ಟರ್ಗಳಲ್ಲಿ ಇಡೀ ಕನ್ನಡ ಸಾಹಿತ್ಯದ ಒಂದು ಚಿತ್ರಣವನ್ನ ಕೊಡುವಂತಹ ಪ್ರಯತ್ನ ಇಲ್ಲಾಗ್ತಾ ಇರತಕ್ಕಂತಹದ್ದು ಅಂತ ಹೇಳಿ. ಕನ್ನಡ ಸಾಹಿತ್ಯ ಇಂದು ನಿನ್ನೆಯದಲ್ಲ. ನಮಗೆ ಕನ್ನಡ ಸಾಹಿತ್ಯದ ಇತಿಹಾಸದ ಅರಿವಿದೆ. ಕನ್ನಡ ಸಾಹಿತ್ಯಕ್ಕೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 1500 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹದ್ದು.
ಕ್ರಿಸ್ತಶಕ 450 ಹಲ್ಮಿಡಿ ಶಾಸನದಿಂದಲೇ ಕನ್ನಡದಲ್ಲಿ ಸಾಹಿತ್ಯ ರಚನೆಯಾಗಿದೆ ಅನ್ನುವಂತಹದ್ದನ್ನ ವಿದ್ವಾಂಸರು ಈಗಾಗಲೇ ತಮ್ಮ ಸಂಶೋಧನೆಗಳ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗಿನ ಅಂದ್ರೆ ಇಂದಿನವರೆಗಿನ ಸಾಹಿತ್ಯದ ವಿಸ್ತಾರ ಬಹಳವಾಗಿ ಇರುವಂತಹದ್ದು. ಇದೆಲ್ಲದರ ಒಂದು ರೀತಿಯ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡುವಂತಹ ಪ್ರಯತ್ನ. ಹಾಗಾಗಿ 4ನೇ ಸೆಮಿಸ್ಟರ್ನ ಈ ಕೊನೆಯ ಸೆಮಿಸ್ಟರ್ನಲ್ಲಿ ಅಂದ್ರೆ ಕನ್ನಡ ಭಾಷಾ ಪತ್ರಿಕೆಯನ್ನ ಅಧ್ಯಯನ ಮಾಡುವಂತಹ ಕೊನೆಯ ಸೆಮಿಸ್ಟರ್ ಇದು. ಈ ಕೊನೆಯ ಸೆಮಿಸ್ಟರ್ನಲ್ಲಿ ಹಳೆಗನ್ನಡ ಕಾವ್ಯ ಭಾಗ ಅಂದ್ರೆ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಇದ್ದಂತಹ ಪ್ರಮುಖ ಕವಿಗಳು, ಅಂದ್ರೆ ಕ್ರಿಸ್ತಶಕ 10ನೇ ಶತಮಾನದಿಂದ 12ನೇ ಶತಮಾನದವರೆಗಿನ ಈ ಕಾಲಾವಧಿ ಏನಿದೆಯೋ ಈ ಕಾಲಾವಧಿಯನ್ನ ನಾವು ಹಳೆಗನ್ನಡ ಸಾಹಿತ್ಯ ಅಂತ ಹೇಳಿ ಗುರುತಿಸುವಂತಹದ್ದು. ಈ ಕಾಲಘಟ್ಟದಲ್ಲಿ ಇದ್ದಂತಹ ಅನೇಕ ಕವಿಗಳು ಅನೇಕ ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಆ ಎಲ್ಲಾ ಕವಿಗಳ ಕಾವ್ಯಗಳನ್ನ ನಾವು ಅಧ್ಯಯನಕ್ಕೊಳಪಡಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕಾರಣ ನಮಗೊಂದು ಮಿತಿ ಅನ್ನುವಂತಹದ್ದಿದೆ. ಆ ಮಿತಿಗೆ ಒಳಪಟ್ಟು ಆ ಕಾಲಘಟ್ಟದಲ್ಲಿ ಇದ್ದಂತಹ ಪ್ರಮುಖ ಕವಿಗಳು ಅಂತ ಹೇಳಿ ಗುರುತಿಸ್ಕೊಂಡಿದ್ದಾರೆ. ಅಂದ್ರ ಅರ್ಥ ನಾವಿಲ್ಲಿ ಪಠ್ಯವಾಗಿ ಇಟ್ಟಿರುವಂತಹ ಕವಿಗಳು ಮಾತ್ರ ಪ್ರಮುಖ, ಉಳಿದವರು ಅಪ್ರಮುಖ ಎನ್ನುವಂತಹದ್ದಲ್ಲ. ಅವರಲ್ಲೂ ಕೂಡ ತುಂಬಾ ಪ್ರಮುಖರಾದಂತಹ ಕವಿಗಳ ಕಾವ್ಯದ ಒಂದೊಂದು ಭಾಗವನ್ನ ನಾವಿಲ್ಲಿ ಪಠ್ಯವಾಗಿ ನಿಗದಿಪಡಿಸಿ ಆ ಪಠ್ಯವನ್ನ ಬೋಧಿಸುವುದರ ಜೊತೆಯಲ್ಲಿ ಹಳೆಗನ್ನಡ ಸಾಹಿತ್ಯದಲ್ಲಿ ಇದ್ದಂತಹ ಪ್ರಮುಖ ಕವಿಗಳ ಪರಿಚಯವನ್ನ ಮಾಡಿಕೊಡುವಂತಹದ್ದು. ಆ ಪ್ರಮುಖ ಕವಿಗಳ ಜೊತೆಯಲ್ಲೇ ಅವರ ಕಾವ್ಯಗಳನ್ನ ಪರಿಚಯ ಮಾಡಿಕೊಡುವಂತಹದ್ದು. ಜೊತೆಗೆ ಹಳೆಗನ್ನಡ ಕಾಲಘಟ್ಟದಲ್ಲಿ ಇದ್ದಂತಹ ಕಾವ್ಯದ ಪ್ರಕಾರಗಳು, ಕಾವ್ಯದ ಶೈಲಿ, ಭಾಷಾ ಶೈಲಿ, ಅಲ್ಲಿಯ ಮೌಲಿಕ ಅಂಶಗಳು ಇತ್ಯಾದಿ ಅಂಶಗಳನ್ನ ನಾವು ಪರಿಚಯ ಮಾಡುವಂತಹ ಒಂದು ಪ್ರಯತ್ನವನ್ನ ಈ ಸೆಮಿಸ್ಟರ್ನಲ್ಲಿ ಮಾಡ್ಕೊಳ್ಳುವಂತಹದ್ದು ಅಂತ ಹೇಳಿ. ಹಾಗಾದ್ರೆ ನಾವು ಈ ಸೆಮಿಸ್ಟರ್ನಲ್ಲಿ ನಮ್ಮ ಪಠ್ಯಕ್ಕೆ ಎಂದು ನಿಗದಿಪಡಿಸಿಕೊಂಡಿರ್ತಕ್ಕಂತಹ ಆ ಕಾವ್ಯ ಭಾಗಗಳು ಯಾವುವು ಅನ್ನುವಂತಹದ್ದನ್ನ ನೋಡೋದಾದ್ರೆ, ಮೊದಲಿಗೆ ಒಡ್ಡಾರಾಧನೆ ಎನ್ನುವ ಗದ್ಯ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ. ಈ ಶಿವಕೋಟ್ಯಾಚಾರ್ಯನಿಂದ ರಚನೆಯಾಗಿರ್ತಕ್ಕಂತಹ ಕೃತಿ ಇದು. ಇದನ್ನ ನಾವು ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹದ್ದು ಅಂತ. ಒಡ್ಡಾರಾಧನೆ ಅನ್ನುವಂತಹ ಕೃತಿಯೇ ಇದೊಂದು ಗದ್ಯ ಕೃತಿ. ಈ ಕೃತಿಯಲ್ಲಿ ಒಟ್ಟು 19 ಕತೆಗಳಿದಾವೆ. ಆ 19 ಕತೆಗಳಲ್ಲಿ ಮೊದಲನೆಯ ಕತೆ ಸುಕುಮಾರ ಸ್ವಾಮಿಯ ಕತೆ. ಆ ಕತೆಯಲ್ಲಿ ಬರುವಂತಹ ಒಂದು ಉಪಕತೆ ಅಗ್ನಿಭೂತಿ ಮತ್ತು ವಾಯುಭೂತಿ. ಈ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯನ್ನ ನಾವು ಮೊದಲನೆಯದಾಗಿ ಪಠ್ಯವಾಗಿ ನಿಗದಿಪಡಿಸ್ಕೊಂಡಿದ್ದೇವೆ ಅನ್ನುವಂತಹದ್ದು. ಯಾಕೆ ಈ ಭಾಗವನ್ನ ನಾವು ಪಠ್ಯವಾಗಿ ಇಟ್ಟುಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಕನ್ನಡ ಸಾಹಿತ್ಯದಲ್ಲಿ ಈ ಗದ್ಯ ಸಾಹಿತ್ಯ ಎನ್ನುವಂತಹದ್ದು ಕಂಡು ಬರುವುದು ನಮಗೆ ಹೊಸಗನ್ನಡ ಸಾಹಿತ್ಯದಲ್ಲಿ, ಆ ಹೊಸಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಮಾತ್ರ. ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರುವಂತಹದ್ದು ಕಾವ್ಯಗಳೇ ಹೊರತು ಗದ್ಯ ಪ್ರಕಾರದ್ದಲ್ಲ. ಎಲ್ಲೋ ಬೆರಳೆಣಿಕೆಯಷ್ಟು ಅಂದ್ರೆ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ, ಅದೇ ರೀತಿ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಶಲಾಕಾ ಪುರುಷರ ಕತೆ ಅನ್ನುವಂತಹ ಕಾವ್ಯ ಏನಿದೆಯೋ ಇವುಗಳು ಮಾತ್ರ ಗದ್ಯದಲ್ಲಿರುವಂತಹದ್ದು.
ಉ- ಉಳಿದಂತೆ ಎಲ್ಲವನ್ನೂ ಕೂಡ ಕಾವ್ಯದಲ್ಲಿ ಹೇಳುವ ಪ್ರಯತ್ನವನ್ನ ಮಾಡಿರ್ತಕ್ಕಂತಹ ಕೃತಿಗಳೇ. ವಿಪರ್ಯಾಸ ಅಂತ ಅಂದ್ರೆ ನಯಸೇನ, ಬ್ರಹ್ಮಶಿವ, ದುರ್ಗಸಿಂಹ ಇವರೇ ಮೊದಲಾದಂತಹ ಹಳೆಗನ್ನಡದ ಕವಿಗಳು ಕಥೆಯನ್ನ ತಮ್ಮ ಕೃತಿಗಳಲ್ಲಿ ಹೇಳಿದ್ರು. ಆ ಕಥೆಯನ್ನ ಗದ್ಯದಲ್ಲಿ ಹೇಳದೆ ಕಾವ್ಯದಲ್ಲಿ ಹೇಳಿರುವಂತಹದನ್ನ ನಾವು ಕಾಣ್ತೇವೆ. ಅಂದ್ರೆ ಬಹುಶಃ ಆ ಕಾಲಘಟ್ಟದಲ್ಲಿ ಕಾವ್ಯಕ್ಕೆ ಸಿಗುತ್ತಾ ಇದ್ದಂತಹ ಮನ್ನಣೆ ಗದ್ಯ ಕೃತಿಗಳಿಗೆ ಸಿಗುತ್ತಾ ಇರಲಿಲ್ಲ ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಹಾಗಾಗಿ ಕಾವ್ಯಗಳನ್ನ ಬರೆದರೆ ಮಾತ್ರ ನಾವು ಕವಿಗಳಾಗ್ತೇವೆ, ಮಹಾಕವಿಗಳಾಗ್ತೇವೆ. ಗದ್ಯವನ್ನ ರಚನೆ ಮಾಡಿದರೆ ಆ ಒಂದು ಪುರಸ್ಕಾರ ಲಭ್ಯ ಆಗುವುದಿಲ್ಲ ಎನ್ನುವ ಕಾರಣದಿಂದಲೋ ಏನೋ ಎಲ್ಲಾ ಕವಿಗಳು ಕಾವ್ಯಗಳಿಗೆ ಕಡೆಗೆ ತಮ್ಮ ಒಲವನ್ನ ನೀಡಿರ್ತಕ್ಕಂತಹದನ್ನ ಕಾಣ್ತಾ ಹೋಗ್ತೀವಿ ಅನ್ನುವಂತಹದ್ದು. ಆದ್ರೆ ಗದ್ಯದಲ್ಲೇ ರಚನೆಯಾಗಿರ್ತಕ್ಕಂತಹ ಒಡ್ಡಾರಾಧನೆ ಬಹಳ ವಿಶೇಷವಾಗಿ ನಮಗೆ ಕಂಡು ಬರುವಂತಹ ಕಾವ್ಯ. ಹಾಗಾಗಿ ಈ ಗದ್ಯ ಪ್ರಕಾರದ ಆ ಶೈಲಿ ಹಳೆಗನ್ನಡದಲ್ಲಿ ಹೇಗಿತ್ತು ಅನ್ನುವಂತಹದ್ದನ್ನ ತಿಳಿದುಕೊಳ್ಳುವಂತಹ ಒಂದು ಕುತೂಹಲ ಸಾಮಾನ್ಯವಾಗಿ ಅಥವಾ ಸಹಜವಾಗಿ ಪ್ರತಿಯೊಬ್ಬ ಕನ್ನಡ ವಿದ್ಯಾರ್ಥಿಗೆ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಅವರ ಒಂದು ಕಥೆಯನ್ನ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆಯಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯ ಕಥೆಯನ್ನ ಪಠ್ಯವಾಗಿ ಇಟ್ಕೊಂಡಿದ್ದೇವೆ ಅಂತ ಹೇಳಿ. ಇನ್ನು ಎರಡನೆಯದಾಗಿ ಕನ್ನಡದ ಪ್ರಸಿದ್ಧ ಕವಿ ಪಂಪನಿಂದ ರಚನೆಯಾಗಿರುವ ವಿಕ್ರಮಾರ್ಜುನ ವಿಜಯ ಕಾವ್ಯದ ಒಂದು ಕಾವ್ಯ ಭಾಗ ಸೂಳ್ಪಡೆಯಲಪ್ಪದು ಕಾಣ ಮಹಾಜಿರಂಗದೋಳು ಎನ್ನುವ ಕಾವ್ಯ ಭಾಗ. ಈ ಕಾವ್ಯ ಭಾಗವನ್ನ ಪಠ್ಯವಾಗಿ ನಾವಿಲ್ಲಿ ನಿಗದಿಪಡಿಸ್ಕೊಂಡಿರ್ತಕ್ಕಂತಹದ್ದು. ಬಹಳ ವಿಭಿನ್ನವಾದಂತಹ ಒಂದು ಮೌಲ್ಯವನ್ನ ಈ ಕಾವ್ಯ ಭಾಗ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಆ ಕಥೆಯ ಸ್ವಾರಸ್ಯ, ಅದರ ಹಿನ್ನೆಲೆ ಮತ್ತು ಅದರ ಮೌಲ್ಯ ಈ ಎಲ್ಲವನ್ನ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಪಂಪನ ಕಾವ್ಯ ಭಾಗ ಸುಳ್ಪಡೆಯಲಪ್ಪದು ಕಾಣ ಮಹಾಜಿರಂಗದೋಳ್ ಎನ್ನುವ ಈ ಕಾವ್ಯ ಭಾಗವನ್ನ ಪಠ್ಯವಾಗಿ ನಾವಿಲ್ಲಿ ನಿಗದಿಪಡಿಸ್ಕೊಂಡಿರ್ತಕ್ಕಂತಹದ್ದು. ಇನ್ನು ಮೂರನೆಯ ಕಾವ್ಯ ಭಾಗ ಮತ್ತೊಬ್ಬ ಪ್ರಸಿದ್ಧ ಕವಿ, ಪಂಪನ ತರುವಾಯ ಒಂದು ದೊಡ್ಡ ಹೆಸರನ್ನ ಕನ್ನಡ ಸಾಹಿತ್ಯದಲ್ಲಿ ಪಡೆದುಕೊಂಡಂತಹ ಕವಿಯಾದ ರನ್ನ. ರನ್ನನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಕಾವ್ಯ ಭಾಗ ಗುರುಜನ ದೀರ್ಘ ಶ್ವಾಸಮೇ ಪರಿವೀಜನ ಮಾಗೆ. ಈ ಕಾವ್ಯ ಭಾಗ ಬಹಳ ಪ್ರಮುಖವಾದಂತಹ ಕಾವ್ಯ ಭಾಗ ಅಂತ ಹೇಳಿ ನನಗಾದರೂ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಯುದ್ಧ ಭೂಮಿಯಲ್ಲಿ ದುರ್ಯೋಧನ, ಕ್ಷಮಿಸಿ, ರನ್ನ ತನ್ನ ಕಾವ್ಯದಲ್ಲಿ ಆತನನ್ನ ದುರ್ಯೋಧನ ಅಂತೇಳಿ ಕರೆಯೋದಿಲ್ಲ, ಸುಯೋಧನ ಅಂತ ಹೇಳಿ ಕರೀತಾನೆ. ಅಂದ್ರೆ ಈ ಸುಯೋಧನ ಯುದ್ಧ ಭೂಮಿಯಲ್ಲಿ ತನ್ನವರೆಲ್ಲರನ್ನ ಕಳೆದುಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಆತನನ್ನ ಕಾಣುವುದಕ್ಕಾಗಿ ಆತನ ತಂದೆ ತಾಯಿಗಳು ಯುದ್ಧ ಭೂಮಿಗೆ ಬರುವಂತಹ ಸಂದರ್ಭ. ತಂದೆ ತಾಯಿಗಳಿಗೆ ಮುಖವನ್ನ ತೋರಿಸ್ಲಿಕ್ಕೆ ಆಗದೆ ಆ ಆಘಾತದಿಂದ, ಆ ನೋವಿನಿಂದ ಆತ ಮೂರ್ಛೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ತಂದೆ ತಾಯಿಯರ ದೀರ್ಘವಾದಂತಹ ಆ ಉಸಿರು ಆತನಿಗೆ ಬೀಸಣಿಗೆಯ ಗಾಳಿಯ ಹಾಗೆ ಆಗಿ
ಆತ ಎಚ್ಚರಗೊಳ್ಳುವ ಪ್ರಸಂಗ ಇದೆಯಲ್ಲ, ಈ ಪ್ರಸಂಗವನ್ನ ಒಳಗೊಂಡಂತಹ ಕಾವ್ಯ ಭಾಗ ಗುರುಜನ ದೀರ್ಘಶ್ವಾಸಮೇ ಪರಿವೀಜನಮಾಗೆ ಎನ್ನುವಂತಹದ್ದು. ಈ ಕಾವ್ಯ ಭಾಗದಲ್ಲಿ ಕರುಣಾರಸ ಇದೆ, ಶೋಕರಸ ಇದೆ, ವೀರರಸ ಇದೆ. ಈ ಮೂರೂ ರಸಗಳು ಮುಪ್ಪುರಿಗೊಂಡು ಈ ಭಾಗದಲ್ಲಿ ಅಡಕವಾಗಿರ್ತಕ್ಕಂತಹದ್ದನ್ನ ಕಾಣ್ತಾ ಹೋಗ್ತೇವೆ ಅಂತ ಹೇಳಿ. ಇಂತಹ ಬಹಳ ಪ್ರಮುಖವಾದಂತಹ ಒಂದು ಕಾವ್ಯ ಭಾಗವನ್ನ ನಾವಿಲ್ಲಿ ಮೂರನೆಯ ಕಾವ್ಯ ಭಾಗವಾಗಿ ಪಠ್ಯವಾಗಿ ಇಟ್ಕೊಂಡಿರ್ತಕ್ಕಂತಹದ್ದು. ಇನ್ನು ನಾಲ್ಕನೆಯ ಕಾವ್ಯ ಭಾಗ ಒಂದನೆಯ ನಾಗವರ್ಮನ ಗಿಳಿಯ ಕತೆ ಎನ್ನುವಂತಹ ಒಂದು ಕಾವ್ಯ ಭಾಗ. ಒಂದನೆಯ ನಾಗವರ್ಮನ ಕೃತಿ ಕರ್ನಾಟಕ ಕಾದಂಬರಿ ಎನ್ನುವಂತಹದ್ದು. ಆ ಕರ್ನಾಟಕ ಕಾದಂಬರಿಯ ಕಾವ್ಯ ಭಾಗ ಗಿಳಿಯ ಕತೆ. ಅದು ಒಂದು ರೀತಿ ಬಹಳ ಪ್ರಮುಖವಾದಂತಹ ಕಾವ್ಯ ಭಾಗ ಆಗಿರ್ತಕ್ಕಂತಹದ್ದು. ನಾವು ಆ ಕಾವ್ಯ ಭಾಗವನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅದರ ಸ್ವಾರಸ್ಯವನ್ನ ತಿಳ್ಕೊಳ್ಬಹುದು. ಇದು ನಾಲ್ಕನೆಯ ಕಾವ್ಯ ಭಾಗ. ಇನ್ನು ಐದನೆಯ ಕಾವ್ಯ ಭಾಗ ನಾಗಚಂದ್ರ ಕವಿಯಿಂದ ರಚಿತವಾಗಿರ್ತಕ್ಕಂತಹ ರಾಮಚಂದ್ರ ಚರಿತ ಪುರಾಣ ಎನ್ನುವ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಕಾವ್ಯ ಭಾಗ ಅಬ್ದಿಯುಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಎನ್ನುವ ಕಾವ್ಯ ಭಾಗ. ರಾಮಚಂದ್ರ ಚರಿತ ಪುರಾಣ, ಇದನ್ನ ಪಂಪ ರಾಮಾಯಣ ಅಂತಲೂ ಕೂಡ ಮತ್ತೊಂದು ಹೆಸರಿನಿಂದ ನಾವು ಕರಿತಾ ಹೋಗ್ತೇವೆ. ಯಾಕೆ ಅಂತಂದ್ರೆ ನಾಗಚಂದ್ರ ತನ್ನನ್ನ ಅಭಿನವ ಪಂಪ ಅಂತ ಹೇಳಿ ಕರ್ಕೊಂಡಿದ್ದಾನೆ. ಅಭಿನವ ಪಂಪನಿಂದ ರಚಿತವಾಗಿರ್ತಕ್ಕಂತಹ ಕೃತಿಯಾಗಿರೋದ್ರಿಂದ, ಅಂದ್ರೆ ಇದು ರಾಮಾಯಣದ ಕಥೆಯನ್ನ ಒಳಗೊಂಡಿರುವ ಕೃತಿಯಾಗಿರುವುದರಿಂದ ಇದನ್ನ ಪಂಪ ರಾಮಾಯಣ ಅನ್ನುವ ಮತ್ತೊಂದು ಹೆಸರಿನಿಂದ ನಾವು ಕನ್ನಡ ಸಾಹಿತ್ಯದಲ್ಲಿ ಗುರುತಿಸ್ತಾ ಹೋಗ್ತೀವಿ ಅನ್ನುವಂತಹದ್ದು. ಈತ ಜೈನನಾಗಿದ್ದರಿಂದ ಜೈನ ಧರ್ಮದ ಹಿನ್ನೆಲೆಯಲ್ಲಿ ರಾಮಾಯಣದ ಕಥೆಯನ್ನ ಹೇಳುವ ಪ್ರಯತ್ನವನ್ನು ಮಾಡಿದ್ದಾನೆ. ನಾಗಚಂದ್ರ ರಾವಣನನ್ನ ಒಬ್ಬ ದುರಂತ ನಾಯಕ ಎನ್ನುವ ರೀತಿಯಲ್ಲಿ ಚಿತ್ರಿಸಿರುವಂತಹದ್ದನ್ನ ನಾವು ಕಾಣ್ತೇ ಹೋಗ್ತೇವೆ. ದುರಂತ ನಾಯಕ ಅಂತ ಅಂದ್ರೆ ನಾಯಕನಿಗೆ ಇರಬೇಕಾದಂತಹ ಎಲ್ಲಾ ಲಕ್ಷಣಗಳು ಆತನಲ್ಲಿ ಇದಾವೆ. ಶಕ್ತಿ, ಸಾಮರ್ಥ್ಯ, ರೂಪ, ಯೌವನ, ಸಂಪತ್ತು, ಅಧಿಕಾರ ಇವೇ ಮೊದಲಾದಂತಹ ಎಲ್ಲಾ ಅಂಶಗಳು ಆತನಲ್ಲಿದ್ದಾವೆ. ಗುಣದಲ್ಲೂ ಕೂಡ ಆತ ಬಹಳ ಶ್ರೇಷ್ಠನಾದಂತಹ ವ್ಯಕ್ತಿ, ಬಹಳ ಮೇಧಾವಿ. ಅಂತಹ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ತಪ್ಪನ್ನ ಮಾಡಿ ಆತ ಅಧೋಗತಿಗೆ ಇಳಿತಕ್ಕಂತಹದ್ದನ್ನ ಕಾಣ್ತಾ ಹೋಗ್ತೀವಿ. ಇಂತಹವರನ್ನ ನಾವು ದುರಂತ ನಾಯಕರು ಅಂತ ಹೇಳಿ ಕರಿತಾ ಹೋಗ್ತೀವಿ. ನಾಗಚಂದ್ರನ ಪ್ರಕಾರ ರಾವಣ ಒಬ್ಬ ದುರಂತ ನಾಯಕ. ಅಂತಹ ವ್ಯಕ್ತಿ ಸೀತೆಯ ರೂಪಕ್ಕೆ ಮರುಳಾಗಿ ಆಕೆಯಲ್ಲಿ ಮೋಹಕ್ಕೊಳಗಾಗುತ್ತಾನಲ್ಲ, ಆ ಸಂದರ್ಭವನ್ನ ಚಿತ್ರಿಸುವಂತಹ ಪ್ರಸಂಗದಲ್ಲಿ ಕವಿ ಹೇಳುವಂತಹ ಮಾತು ಅಬ್ದಿಯಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಅಂತ ಹೇಳಿ. ಅಂದ್ರೆ ರಾವಣನಿಗೆ ಅನ್ವಯವಾಗುವ ಹಾಗೆ ನಾಗಚಂದ್ರ ಈ ಒಂದು ಮಾತನ್ನ ತನ್ನ ಕಾವ್ಯದಲ್ಲಿ ಬಳಸ್ತಾ ಹೋಗ್ತಾನೆ ಅನ್ನುವಂತಹದ್ದು. ಅಂದ್ರೆ ಸಮುದ್ರಗಳು ಕೂಡ ಒಮ್ಮೊಮ್ಮೆ ತಮ್ಮ ಮೇರೆಯನ್ನ ಮೀರಿ ದಡದ ಕಡೆಗೆ ಬಂದ್ಬಿಡ್ತಾವೆ. ಹಾಗೆ ಸಮುದ್ರದಷ್ಟೇ ಒಂದು ಉತ್ತಮವಾದ ಗುಣವನ್ನ ಒಳಗೊಂಡಿರ್ತಕ್ಕಂತಹ ರಾವಣನು ಕೂಡ ಸೀತೆಯ ರೂಪಕ್ಕೆ ಮರುಳಾಗಿ ಆಕೆಯನ್ನ ಅಪಹರಿಸುವಂತಹ ಆ ಸಂದರ್ಭದಲ್ಲಿ ಹೇಳುವ ಮಾತು. ಈ ಕಾವ್ಯ ಭಾಗವನ್ನ ನಾವು ಐದನೆಯ ಕಾವ್ಯ ಭಾಗವಾಗಿ ಇಟ್ಕೊಂಡಿರ್ತಕ್ಕಂತಹದ್ದು ಪಠ್ಯವಾಗಿ. ಇನ್ನು ಆರನೆಯ ಕಾವ್ಯ ಭಾಗ ಜನ್ನ ಕವಿಯಿಂದ ರಚಿತವಾಗಿರುವಂತಹ ಯಶೋಧರ ಚರಿತೆಯ ಒಂದು ಕಾವ್ಯ
ಕಾವ್ಯ ಭಾಗ ಮುಕ್ತಿಯನ್ನು ಒಲಿಸುವೆನ್ ಎನ್ನುವ ಕಾವ್ಯ ಭಾಗ. ಇಲ್ಲಿ ಯಶೋಧರ, ಚಂದ್ರಮತಿ, ಅಮೃತಮತಿ, ಅಷ್ಟಾವಕ್ರ ಈ ಎಲ್ಲ ಹೆಸರುಗಳನ್ನ ಕೇಳಿದ್ದೀರಾ. ಅಮೃತಮತಿ ಅಷ್ಟಾವಕ್ರನಲ್ಲಿ ಮೋಹಕ್ಕೊಳಗಾಗಿ ತನ್ನ ಅತ್ತೆ ಮತ್ತು ಗಂಡನನ್ನ ವಿಷವಾಕಿ ಸಾಯಿಸುವಂತಹದ್ದು ಈ ಕತೆ ಏನಿದೆಯೋ ಆ ಕಥೆಯನ್ನ ಒಳಗೊಂಡಿರ್ತಕ್ಕಂತಹ ಕಾವ್ಯ ಭಾಗ ಮುಕ್ತಿಯನ್ನು ಒಲಿಸುವೆನ್ ಅನ್ನುವ ಕಾವ್ಯ ಭಾಗ. ಹೀಗೆ ಹಳೆಗನ್ನಡ ಕಾವ್ಯ ಭಾಗದಲ್ಲಿ ಒಟ್ಟು 6 ಪ್ರಮುಖ ಕವಿಗಳ ಕಾವ್ಯದ 6 ಕಾವ್ಯ ಭಾಗಗಳನ್ನು ನಾವಿಲ್ಲಿ ಪಠ್ಯವಾಗಿ ಇಟ್ಕೊಂಡಿರ್ತಕ್ಕಂತಹದ್ದು. ಒಡ್ಡಾರಾಧನೆಯಿಂದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ, ಪಂಪನ ವಿಕ್ರಮಾರ್ಜುನ ವಿಜಯದಿಂದ ಸೂಳ್ ಪಡೆಯಲಪ್ಪದು ಕಾಣ ಮಹಾಜರಂಗದೋಳ್, ರನ್ನನ ಸಾಹಸ ಭೀಮ ವಿಜಯ ಕಾವ್ಯದಿಂದ ಗುರುಜನ ದೀರ್ಘಶ್ವಾಸಮೇ ಪರಿವೀಜನಮಾಗೆ ಎನ್ನುವ ಕಾವ್ಯ ಭಾಗ, 1ನೆಯ ನಾಗವರ್ಮನ ಕರ್ನಾಟಕ ಕಾದಂಬರಿ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಕಾವ್ಯ ಭಾಗ ಗಿಳಿಯ ಕತೆ, ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಅಬ್ದಿಯಂ ಓರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಎನ್ನುವ ಕಾವ್ಯ ಭಾಗ, ಹಾಗೆಯೇ ಜನ್ನನ ಯಶೋಧರ ಚರಿತೆಯಿಂದ ಮುಕ್ತಿಯನ್ನು ಒಲಿಸುವೆನ್ ಎನ್ನುವ ಕಾವ್ಯ ಭಾಗ. ಹೀಗೆ ಒಟ್ಟು 6 ಕಾವ್ಯ ಭಾಗಗಳನ್ನ ನಾವು ಈ ಸೆಮಿಸ್ಟರ್ನಲ್ಲಿ ಅಧ್ಯಯನಕ್ಕೆ ಒಳಪಡಿಸುವಂತಹದ್ದು. ಇದು ಸವಿಸ್ತರ ಪಠ್ಯ, ಡೀಟೈಲ್ಡ್ ಟೆಕ್ಸ್ಟ್ ಅಂತ ಹೇಳಿ ನಾವು ಇದನ್ನ ಗುರುತಿಸಿದ್ದೀವಿ. ಇದು ಡೀಟೇಲ್ ಟೆಕ್ಸ್ಟ್ ಆಗಿರೋದ್ರಿಂದ ನಿಮಗೆ ಪರೀಕ್ಷೆನಲ್ಲಿ ಇದು 50 ಅಂಕಗಳಿಗೆ ಇರುವಂತಹದ್ದು. ಅಂದ್ರೆ ನೀವು ಈಗಾಗಲೇ 3 ಪರೀಕ್ಷೆಗಳನ್ನ ಎದುರಿಸಿರೋದ್ರಿಂದ ಆ ಪ್ರಶ್ನೆ ಪತ್ರಿಕೆಯ ಮಾದರಿಗಳು ನಿಮಗೆ ಅರಿವಿರುತ್ತದೆ. ಮೊದಲಿಗೆ ಸವಿಸ್ತರ ಪಠ್ಯದ ಕಾವ್ಯ ಭಾಗ, ಸವಿಸ್ತರ ಪಠ್ಯದಲ್ಲಿ 50 ಅಂಕಗಳು, ಅವಿಸ್ತರ ಪಠ್ಯದಲ್ಲಿ 30 ಅಂಕಗಳು ಅಂತ ಏನು ನಾವು ನಿಗದಿ ಮಾಡಿದ್ದೀವೋ ಅದರಲ್ಲಿ ಈ ಹಳೆಗನ್ನಡ ಕಾವ್ಯ ಭಾಗ ಈ ಸೆಮಿಸ್ಟರ್ನಲ್ಲಿ ಸವಿಸ್ತರ ಪಠ್ಯವಾಗಿದೆ. ಪರೀಕ್ಷೆನಲ್ಲಿ ನಿಮಗೆ 50 ಅಂಕಗಳಿಗೆ ಇರುವಂತಹದ್ದು ಈ ಕಾವ್ಯ ಭಾಗ. ಇದನ್ನು ನಾವು ಘಟಕ 1 ಅಂತ ಹೇಳಿ ಗುರುತಿಸಿದ್ದೀವಿ. ಘಟಕ 1 ಹಳೆಗನ್ನಡ ಕಾವ್ಯ ಭಾಗ 50 ಅಂಕಗಳಿಗೆ ಈ ಭಾಗ ಇರುತ್ತದೆ ಅನ್ನುವಂತಹದ್ದು. ಮುಂದುವರೆದ ಹಾಗೆ ನಿಮಗೆ ಹೇಳೋದಾದ್ರೆ ಭಾವಾರ್ಥ, ಟಿಪ್ಪಣಿ, 1 ಅಂಕದ ಪ್ರಶ್ನೆ, ಸಂದರ್ಭ ಸ್ವಾರಸ್ಯ, ಈ ಪ್ರಶ್ನೆಗಳೇನಿದಾವೋ ಈ ಪ್ರಶ್ನೆಗಳೆಲ್ಲವೂ ಕೂಡ ನಿಮಗೆ ಬರುವಂತಹದ್ದು ಈ ಹಳೆಗನ್ನಡ ಕಾವ್ಯ ಭಾಗದಲ್ಲಿ ಮಾತ್ರ. ಘಟಕ 2ರ ಅವಿಸ್ತರ ಪಠ್ಯದಲ್ಲಿ ಬರೋದಿಲ್ಲ. ಇದೊಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅನ್ನುವಂತಹದ್ದು. ಇನ್ನು ಘಟಕ 2 ಜನಪದ ವೈವಿಧ್ಯ ಅಂತ ಹೇಳಿ ನಾವು ಇದಕ್ಕೆ ಶೀರ್ಷಿಕೆಯನ್ನು ಕೊಟ್ಕೊಂಡಿದ್ದೇವೆ. ಇದು ಅವಿಸ್ತರ ಪಠ್ಯವಾಗಿರ್ತಕ್ಕಂತಹದ್ದು. ಅವಿಸ್ತರ ಪಠ್ಯವಾಗಿರೋದ್ರಿಂದ ಇದು ಪರೀಕ್ಷೆನಲ್ಲಿ 30 ಅಂಕಗಳಿಗೆ ಇರ್ತದೆ. ಈಗಾಗಲೇ ನಾನು ಹೇಳಿದ ಹಾಗೆ ಈ ಜನಪದ ಸಾಹಿತ್ಯ ಅನ್ನುವಂತಹದ್ದೇ ಕನ್ನಡ ಸಾಹಿತ್ಯದಲ್ಲಿ ಒಂದು ರೀತಿಯ ತಿರಸ್ಕಾರಕ್ಕೆ ಒಳಗಾಗಿರುವಂತಹ ಒಂದು ಸಾಹಿತ್ಯದ ಪ್ರಕಾರ. ಇತ್ತೀಚೆಗೆ ಅದಕ್ಕೊಂದು ಮಹತ್ವವನ್ನ ನೀಡಿ ಜನಪದವೂ ಕೂಡ ಸಾಹಿತ್ಯದ ಒಂದು ಪ್ರಕಾರ, ಹಾಗಾಗಿ ಅದನ್ನೂ ಕೂಡ ಇತರ ಸಾಹಿತ್ಯ ಪ್ರಕಾರದ ರೀತಿಯಲ್ಲಿಯೇ ಪರಿಗಣಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಅನೇಕ ಕೆಲಸಗಳು ನಡೀತಾ ಇರತಕ್ಕಂತಹದ್ದನ್ನ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಆರಂಭದಲ್ಲಿ ಜನಪದ ಸಾಹಿತ್ಯವನ್ನ ಬಹಳ ನಿಕೃಷ್ಟವಾಗಿ ಕಾಣ್ತಾ ಇದ್ದಂತಹದ್ದನ್ನ ನಾವು ಕಾಣ್ತೇವೆ. ಸಾಹಿತ್ಯವನ್ನ ನಾವು ಅಧ್ಯಯನಕ್ಕೆ ಒಳಪಡಿಸಿದಾಗ ಜನಪದ ಸಾಹಿತ್ಯದ ಬಗ್ಗೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿರ್ತಕ್ಕಂತಹದ್ದನ್ನ ನಾವು ನೋಡಿದ್ದೇವೆ ಅನ್ನುವಂತಹದ್ದು. ಈ ಜನಪದ ವೈವಿಧ್ಯ ಅನ್ನುವಂತಹದ್ದು ಈ ಭಾಗ ಏನಿದೆಯೋ ಇದು ಬಹುಶಃ
ಈ ಪದವಿ ಕಾಲೇಜಿನ ಭಾಷಾ ಪತ್ರಿಕೆಗಳ ಸಂದರ್ಭದಲ್ಲಿ ಯಾರು ಪಠ್ಯವಾಗಿ ಅಳವಡಿಸ್ಕೊಂಡಿಲ್ಲ. ಬಹುಶಃ ನಾವೇ ಪ್ರಥಮ ಬಾರಿಗೆ ಪಠ್ಯವಾಗಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಅನ್ನುವಂಥದ್ದು ಗೊತ್ತಾಗ್ತದೆ. ಅಥವಾ ಪಠ್ಯವಾಗಿ ಅಳವಡಿಸ್ಕೊಂಡಿದ್ರು ಕೂಡ ಜನಪದ ಸಾಹಿತ್ಯದ ಯಾವುದೋ ಒಂದು ಜನಪದ ತ್ರಿಪದಿಯನ್ನು ಅಥವಾ ಒಂದು ಜನಪದ ಗೀತೆಯನ್ನು ಕಾವ್ಯ ಭಾಗದ ಜೊತೆಯಲ್ಲಿ ಸೇರಿಸಿ ಬೋಧಿಸಿ ಮುಗಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಜನಪದ ಸಾಹಿತ್ಯವನ್ನೇ ಅಧ್ಯಯನ ಮಾಡಬೇಕು ಅಂತ ಅಂದ್ರೆ ಸ್ನಾತಕೋತ್ತರ ವಿಭಾಗದಲ್ಲಿ ಜನಪದ ಅಧ್ಯಯನ ವಿಭಾಗ ಅನ್ನುವಂತಹದ್ದು ಒಂದು ಪ್ರತ್ಯೇಕವಾದಂತಹ ವಿಭಾಗ ಇದೆ. ಅಲ್ಲಿಗೆ ದಾಖಲಾದರೆ ಮಾತ್ರ ವಿಸ್ತಾರವಾಗಿ ಜನಪದ ಸಾಹಿತ್ಯವನ್ನ ಅಧ್ಯಯನ ಮಾಡುವಂತಹದ್ದನ್ನ ಕಾಣ್ತೇವೆ. ಆದ್ರೆ ನಾವು ಮೊದಲ ಬಾರಿಗೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳನ್ನ ಅಧ್ಯಯನ ಮಾಡುವುದರ ಜೊತೆಗೆ ಈ ಜನಪದ ವೈವಿಧ್ಯ ಎನ್ನುವಂತಹ ಒಂದು ಪ್ರಕಾರ ಇದೆಯಲ್ಲ, ಅದನ್ನೂ ಕೂಡ ನಾವು ಅಧ್ಯಯನಕ್ಕೆ ಒಳಪಡಿಸ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿಕೊಂಡು ನಮ್ಮ ಅಧ್ಯಯನ ಮಂಡಳಿ, ಅಂದ್ರೆ ನಮ್ದು ಸ್ವಾಯತ್ತ ಕಾಲೇಜ್ ಆಗಿರೋದ್ರಿಂದ ಒಂದು ವಿಶೇಷವಾದಂತಹ ಅವಕಾಶ ನಮಗೆ ಲಭ್ಯ ಆಯಿತು. ಆ ಅವಕಾಶವನ್ನ ಬಳಸ್ಕೊಂಡು ನಮ್ಮ ಅಧ್ಯಯನ ಮಂಡಳಿ ಶಿಫಾರಸನ್ನ ಮಾಡಿ ಇದನ್ನ ಪಠ್ಯವಾಗಿ ನಿಗದಿಪಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದು. ಇಲ್ಲಿ 5 ವಿಧದ ಜನಪದ ಸಾಹಿತ್ಯವನ್ನ ಪ್ರಾತಿನಿಧಿಕವಾಗಿ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇಡೀ ಜನಪದ ಸಾಹಿತ್ಯವನ್ನ ಅಧ್ಯಯನಕ್ಕೆ ಒಳಪಡಿಸ್ಲಿಕ್ಕೆ ನಮಗೂ ಕೂಡ ಸಾಧ್ಯ ಆಗಿಲ್ಲ. ಆದ್ರೆ ಪ್ರಾತಿನಿಧಿಕವಾಗಿ ಒಂದಷ್ಟು ಪಠ್ಯವನ್ನಾಗಿ ನಿರ್ಧಾರ ಮಾಡಿಕೊಂಡು ನಿಗದಿಪಡಿಸ್ಕೊಂಡು ಅಧ್ಯಯನಕ್ಕೆ ಒಳಪಡಿಸಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹದ್ದು. ಇಲ್ಲಿ ಈ ಭಾಗದಲ್ಲಿ ನಾವು ಇಟ್ಕೊಂಡಿರ್ತಕ್ಕಂತಹ ಪಠ್ಯಗಳು ಯಾವುದು, ಅದು ಈ ರೀತಿಯಲ್ಲಿದೆ. ಮೊದಲನೇದಾಗಿ ಹಲಸಂಗಿ ಗೆಳೆಯರು ಸೇರಿ ಸಂಪಾದಿಸಿರ್ತಕ್ಕಂತಹ ತ್ರಿಪದಿ ಕೃತಿ ಗರತಿಯ ಹಾಡು ಅನ್ನುವಂತಹದ್ದು. ಇದನ್ನು ನೀವು ಕೇಳಿರ್ತೀರ, ಗರತಿಯ ಹಾಡು ಎನ್ನುವಂತಹ ಕೃತಿಯ ವಿಚಾರವನ್ನ ಕೇಳಿರ್ತೀರ. ಈ ಗರತಿಯ ಹಾಡು ಎನ್ನುವ ಕೃತಿಯಲ್ಲಿ ಇರ್ತಕ್ಕಂತಹ ಕೆಲವು ಆಯ್ದ ತ್ರಿಪದಿಗಳನ್ನ ನಾವು ಪಠ್ಯವಾಗಿ ಇಟ್ಕೊಂಡಿದ್ದೇವೆ. ಆ ಗರತಿಯ ಹಾಡು ಕೃತಿಯಲ್ಲಿರುವಂತಹ ಸತಿಪತಿ ಎನ್ನುವ ಭಾಗ, ಆ ಭಾಗದಲ್ಲಿ ಸತಿ ಪತಿಯ ಬಗೆಗೆ, ಪತಿ ಸತಿಯ ಬಗೆಗೆ ಹೊಂದಿರುವಂತಹ ಭಾವನೆಯನ್ನ ವ್ಯಕ್ತಪಡಿಸುವಂತಹ ತ್ರಿಪದಿಗಳು ಅವು. ಆ ತ್ರಿಪದಿಗಳನ್ನ ಇಲ್ಲಿ ನಾವು ಪಠ್ಯವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಒಂದು 10 ತ್ರಿಪದಿಗಳನ್ನ ಪಠ್ಯವಾಗಿ ಇಟ್ಟು ಆ ಗರತಿಯ ಹಾಡಿನ ಸ್ವರೂಪವನ್ನ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೀವಿ ಅನ್ನುವಂತಹ. ಇದು ಜನಪದ ತ್ರಿಪದಿ ಪ್ರಕಾರದ ಒಂದು ಆಯ್ದ ಪಠ್ಯ. ಇನ್ನು ಎರಡನೇದಾಗಿ ಭಾಗ್ಯದ ಬಳೆಗಾರ ಎನ್ನುವಂತಹ ಒಂದು ಜನಪದ ಗೀತೆ, ಬಹಳ ಪ್ರಸಿದ್ಧವಾಗಿರುವಂತಹ, ಎಲ್ಲರೂ ಕೇಳಿರುವಂತಹ ಮತ್ತು ಆಗಾಗ ಗುನುಗುವಂತಹ ಹಾಡು. ಆ ಹಾಡನ್ನ ಅಥವಾ ಗೀತೆಯನ್ನ, ಇದು ಸಿನಿಮಾ ಗೀತೆಯಾಗಿಯೂ ಕೂಡ ಬಳಕೆ ಆಗಿದೆ, ಹಾಗಾಗಿ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂತಹ ಗೀತೆ ಇದು ಭಾಗ್ಯದ ಬಳೆಗಾರ. ಈ ಜನಪದ ಗೀತೆಯನ್ನ ಪಠ್ಯವಾಗಿ ಇಟ್ಟು ಈ ಜನಪದ ಗೀತೆಯ ಸ್ವರೂಪವನ್ನ ಪರಿಚಯ ಮಾಡಿಕೊಡುವ ಪ್ರಯತ್ನವನ್ನ ಮಾಡಿದ್ದೇವೆ ಅನ್ನುವಂತಹದ್ದು. ಇನ್ನು ಮೂರನೇದಾಗಿ ಜನಪದ ಕಥನ ಕವನ. ನಾವು ಹೊಸಗನ್ನಡ ಸಾಹಿತ್ಯದಲ್ಲಿ ಕಥನ ಕವನಗಳನ್ನ ನೋಡಿದ್ದೀವಿ, ಅಧ್ಯಯನ ಮಾಡಿದ್ದೇವೆ. ಅಂದ್ರೆ ಕಥೆಯೊಂದನ್ನ ಕವನದ ರೂಪದಲ್ಲಿ ದೀರ್ಘವಾಗಿ ಹೇಳುವಂತಹದ್ದು, ಇದನ್ನ ಕಥನ ಕವನ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಜನಪದದಲ್ಲೂ ಕೂಡ ಕಥನ ಕವನಗಳು ರಚನೆಯಾಗಿದ್ದಾವೆ. ಅನೇಕ ಕಥೆಗಳನ್ನ ನಮ್ಮ ಗ್ರಾಮೀಣ ಭಾಗದ ಜನ ಹಾಡಿನ ರೂಪದಲ್ಲಿ ಹಾಡುವಂತಹದ್ದನ್ನ ನಾವು ಕೇಳ್ತಾ ಹೋಗ್ತೀವಿ. ಅಂತಹ ಒಂದು ಜನಪದ ಕಥನ ಕವನ ಉತ್ತರ ದೇವಿ ಎನ್ನುವಂತಹದ್ದು.
ಈ ಉತ್ತರ ದೇವಿ ಎನ್ನುವಂತಹ ಒಂದು ಜನಪದ ಕಥನ ಕವನವನ್ನ ನಾವಿಲ್ಲಿ ಪಠ್ಯವಾಗಿ ಇಟ್ಕೊಂಡಿದ್ದೇವೆ ಅನ್ನುವಂತ. ಹಾಗೆ ನಾಲ್ಕನೆಯದಾಗಿ ಜನಪದ ಕಥೆಯೊಂದನ್ನ ಪಠ್ಯವಾಗಿ ಇಟ್ಕೊಂಡಿದ್ದೇವೆ. ಜಿ.ಶಂ ಪರಮಶಿವಯ್ಯ ಅವರು ಸಂಪಾದಿಸಿರುವಂತಹ ಮಂಜುಗಣ್ಣಿನ ಮಾಯಣ್ಣ ಎನ್ನುವಂತಹ ಕತೆ, ಜನಪದ ಕತೆ. ಆ ಜನಪದ ಕಥೆಯೊಂದನ್ನ ನಾವಿಲ್ಲಿ ಪಠ್ಯವಾಗಿ ಇಟ್ಟು ಜನಪದ ಕಥೆಗಳ ಸ್ವರೂಪ ಹೇಗಿರ್ತದೆ ಅನ್ನುವಂತಹದ್ದನ್ನು ಕೂಡ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ ಅನ್ನುವಂತ. ಇನ್ನು ಐದನೆಯದಾಗಿ ಗಾದೆಗಳು ಮತ್ತು ಒಗಟುಗಳು ಎನ್ನುವ ಭಾಗವನ್ನು ಇಟ್ಕೊಂಡಿದ್ದೇವೆ. ರಾಘವ್ ಅವರು ಸಂಪಾದಿಸಿರ್ತಕ್ಕಂತಹ ಜನಪದ ಗಾದೆಗಳು ಮತ್ತು ಜನಪದ ಒಗಟುಗಳು ಎನ್ನುವ 2 ಕೃತಿಗಳಿದಾವೆ. ಆ 2 ಕೃತಿಗಳ ಆರಂಭದಲ್ಲಿ ಶ್ರೀಯುತರು ಪ್ರಸ್ತಾವನೆಯ ರೂಪದಲ್ಲಿ ಬಹಳ ದೀರ್ಘವಾಗಿ ಗಾದೆ ಎಂದರೇನು, ಅದರ ಸ್ವರೂಪ ಹೇಗಿರುತ್ತದೆ, ಅದರ ಲಕ್ಷಣಗಳು ಏನು, ಗಾದೆ ಒಳಗೊಂಡಿರುವಂತಹ ಮೌಲಿಕ ಅಂಶಗಳಾವುವು, ಹಾಗೆಯೇ ಒಗಟು ಅಂದ್ರೆ ಏನು, ಒಗಟಿನ ಸ್ವರೂಪ, ಲಕ್ಷಣ ಮತ್ತು ಒಗಟಿನ ಒಳಗಡೆ ಇರುವಂತಹ ಒಂದು ಮೌಲ್ಯ, ಇವೆಲ್ಲವನ್ನ ಬಹಳ ದೀರ್ಘವಾಗಿ ಅವರು ಪ್ರಸ್ತಾಪಿಸಿದ್ದಾರೆ. ಆ 2 ಕೃತಿಗಳ ಪ್ರಸ್ತಾವನೆಯಲ್ಲಿ ಇರುವಂತಹ ಅಂಶಗಳ ಆಯ್ದ ಭಾಗವನ್ನ ನಾವಿಲ್ಲಿ ಪಠ್ಯವಾಗಿ ಇಟ್ಕೊಂಡಿದ್ದೇವೆ ಅನ್ನುವಂತಹದ್ದು. ಆ ಮುಖಾಂತರ ಗಾದೆಯ ಸ್ವರೂಪ ಮತ್ತು ಒಗಟಿನ ಸ್ವರೂಪವನ್ನ ತಿಳಿಯಪಡಿಸುವಂತಹದ್ದು ನಮ್ಮ ಪ್ರಮುಖ ಉದ್ದೇಶ ಆಗಿರ್ತಕ್ಕಂತಹದ್ದು. ಅಂದ್ರೆ ಹೀಗೆ ಒಟ್ಟು 5 ಪ್ರಕಾರ. ಒಂದು ಜನಪದ ತ್ರಿಪದಿ, ಜನಪದ ಗೀತೆ, ಜನಪದ ಕಥನ ಕವನ, ಜನಪದ ಕತೆ, ಹಾಗೆಯೇ ಗಾದೆ ಮತ್ತು ಒಗಟು. ಹೀಗೆ ಜನಪದ ಸಾಹಿತ್ಯದ ವೈವಿಧ್ಯತೆಯನ್ನ ಪರಿಚಯ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನ ಈ ಭಾಗದಲ್ಲಿ ನಾವು ಮಾಡಿದ್ದೇವೆ. ಜನಪದ ವೈವಿಧ್ಯ ಎನ್ನುವ ಅವಿಸ್ತರ ಪಠ್ಯದ ಭಾಗದಲ್ಲಿ ನಿಗದಿಪಡಿಸಿಕೊಂಡಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಇದು ಅವಿಸ್ತರ ಪಠ್ಯ ಆಗಿರೋದ್ರಿಂದ ಈಗಾಗಲೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದು ಪರೀಕ್ಷೆನಲ್ಲಿ 30 ಅಂಕಗಳಿಗೆ ಬರುವಂತಹದ್ದು ಪ್ರಶ್ನೆಗಳು ಅನ್ನುವಂತಹದ್ದು. ಹೀಗೆ 4ನೇ ಸೆಮಿಸ್ಟರ್ನಲ್ಲಿ ಒಟ್ಟಾರೆಯಾಗಿ ಘಟಕ 1ರಲ್ಲಿ ಹಳೆಗನ್ನಡ ಕಾವ್ಯ ಭಾಗವನ್ನು, ಘಟಕ 2ರಲ್ಲಿ ಜನಪದ ವೈವಿಧ್ಯವನ್ನು ಕೂಡ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂತಹದ್ದು. ಹೀಗೆ ಒಟ್ಟಾರೆಯಾಗಿ ಅಧ್ಯಯನ ಮಾಡೋದ್ರ ಮುಖಾಂತರ ಇಡೀ ಕನ್ನಡ ಸಾಹಿತ್ಯದ ಒಂದು ಸಮಗ್ರವಾದ ಪರಿಚಯವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನ ಪಠ್ಯದಲ್ಲಿ ಮಾಡ್ತಾ ಇದ್ದೀವಿ ಅನ್ನುವಂತಹದ್ದು. ಹೀಗಾಗಿ ಪ್ರಶ್ನೆ ಪತ್ರಿಕೆ ಸ್ವರೂಪ ನಿಮ್ಗೆ ಈಗಾಗಲೇ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ ನಾನು. ಆದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತಕ್ಕಂತಹ ವಿಚಾರ ಏನು ಅಂತಂದ್ರೆ, ಹಳೆಗನ್ನಡ ಕಾವ್ಯ ಭಾಗ ಸವಿಸ್ತರ ಪಠ್ಯ, ಅದು 50 ಅಂಕಗಳಿಗಿರುವಂತಹದ್ದು. ಜನಪದ ವೈವಿಧ್ಯ ಅದು ಅವಿಸ್ತರ ಪಠ್ಯವಾಗಿರೋದ್ರಿಂದ 30 ಅಂಕಗಳಿಗಿರ್ತದೆ. ಉಳಿದ 20 ಅಂಕಗಳು ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಒಂದು ನಿಯೋಜಿತ ಪ್ರಬಂಧ ಅಂದ್ರೆ ಅಸೈನ್ಮೆಂಟ್ ಮತ್ತು ಒಂದು ಟೆಸ್ಟ್, ಅಲ್ಲಿ 20 ಅಂಕಗಳು ಬಂದು ಒಟ್ಟು 100 ಅಂಕಗಳಿಗೆ ಒಂದು ಪತ್ರಿಕೆ, ಈ ಕನ್ನಡ ಪತ್ರಿಕೆ ಇರುವಂತಹದ್ದು. ಹಳೆಗನ್ನಡ ಕಾವ್ಯ ಭಾಗದಲ್ಲಿ ಮಾತ್ರ ಭಾವಾರ್ಥ, ಸಂದರ್ಭ ಸಹಿತ, 1 ಅಂಕದ ಪ್ರಶ್ನೆ, ಟಿಪ್ಪಣಿ ಈ ಏನಿದಾವೋ ಇವೆಲ್ಲವೂ ಕೂಡ ಹಳೆಗನ್ನಡ ಕಾವ್ಯ ಭಾಗದಲ್ಲಿ ಮಾತ್ರ ಬರುವಂತಹದ್ದು, ಜನಪದ ವೈವಿಧ್ಯದಲ್ಲಿ ಬರುವುದಿಲ್ಲ. ಇದನ್ನ ನೀವು ಗಮನಿಸ್ಕೊಳ್ಬೇಕು ಅನ್ನುವಂಥದ್ದು. ಮತ್ತಿನ್ನೊಂದು ವಿಚಾರವನ್ನ ನಾನು ನಿಮ್ಗೆ ಹೇಳ್ಬೇಕು. ಕಳೆದ ಸೆಮಿಸ್ಟರ್ನಲ್ಲಿ ಪರೀಕ್ಷೆಯನ್ನ ಉತ್ತಮವಾಗಿ ಬರೆದಿದ್ದೀರಾ. ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಿದಾಗ ಬಹಳ ಖುಷಿ ಆಯ್ತು. ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಬಹಳ ನಿಖರವಾಗಿ ಮತ್ತು ನಿರ್ದಿಷ್ಟವಾಗಿ ನೀವು ಉತ್ತರಗಳನ್ನ ಬರೆದಿರ್ತಕ್ಕಂಥದ್ದು ಬಹಳ ಖುಷಿಯಾದಂತಹ ವಿಚಾರ. ಆದ್ರೆ ಕೆಲವೇ ಕೆಲವು ವಿದ್ಯಾರ್ಥಿಗಳು
ಆ 2 ಅಂಕದ ಟಿಪ್ಪಣಿಗೆ ನಾನು ಪ್ರತಿ ತರಗತಿಯಲ್ಲೂ ಹೇಳ್ತಾ ಇರ್ತೀನಿ, ಹೆಚ್ಚು ಅಲ್ಲಿಗೆ ಹೆಚ್ಚು ಉತ್ತರ ಬೇಡ ಅಂತ ಹೇಳಿ. ಆದ್ರೂ ಕೆಲವು ವಿದ್ಯಾರ್ಥಿಗಳು ಮಾತ್ರ ಈ 2 ಅಂಕದ ಟಿಪ್ಪಣಿಗೆ 2 ಪುಟ 2.5 ಪುಟ ಉತ್ತರವನ್ನ ಬರೆದಿದ್ದದ್ದು ಇತ್ತು, ಅದು ಬೇಡ. ಆ ಪ್ರಶ್ನೆ ಎಷ್ಟು ಅಂಕಗಳಿಗಿದೆ ಅನ್ನುವಂತಹದ್ದನ್ನ ನೀವು ಗಮನಿಸಿ, ಅದು ಎಷ್ಟು ಉತ್ತರವನ್ನ ಅಪೇಕ್ಷೆ ಪಡ್ತದೋ ಅಷ್ಟನ್ನ ಮಾತ್ರ ಬರೆದ್ರೆ ಸಾಕು. ನೀವು 2 ಪುಟ 2.5 ಪುಟ ಬರೆದಿದ್ದೀರಿ ಅಂತ ಹೇಳಿ ನಾವು ಆ 2 ಅಂಕದ ಟಿಪ್ಪಣಿಗೆ 10 ಅಂಕಗಳನ್ನ ನೀಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 2 ಅಂಕಗಳನ್ನ ಮಾತ್ರ ನೀಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ನೀವಿಲ್ಲಿ 2 ಪುಟ 2.5 ಪುಟ ಬರೆದಾಗ ನಿಮ್ಗೆ ಆಗುವಂತಹ ಸಮಸ್ಯೆ ಏನು ಅಂತಂದ್ರೆ, ಮುಂದಿನ ಪ್ರಶ್ನೆಗಳಿಗೆ ಸಮಯದ ಅಭಾವ ಆಗ್ತದೆ. ಅದನ್ನ ಕೂಡ ಗಮನಿಸಿದ್ದೀನಿ. ಆರಂಭದಲ್ಲಿ ಗೊತ್ತಿದೆ ಅಂತ ಹೇಳಿ ಹೀಗೆ ಹೆಚ್ಚು ಹೆಚ್ಚು ಪುಟಗಳ ಉತ್ತರವನ್ನ ಬರೆದು ಕೊನೆಯಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಬರಿದೆ ಹಾಗೆ ಬಿಟ್ಟಿದ್ದೀರಾ. ಅದರಿಂದ ಆದ ಲಾಸ್ ಏನಪ್ಪಾ ಅಂತಂದ್ರೆ ನಿಮಗೆ ಅಂಕಗಳು ಸಿಗದೆ ಇರ್ತಕ್ಕಂತಹದ್ದು. ಇದು ಆಗೋದು ಬೇಡ. ನೀವು ಗಮನಿಸಿ, ಫಸ್ಟ್ ಪ್ರಶ್ನೆಗಳನ್ನ ಓದಿ, ಪ್ರಶ್ನೆ ಎಷ್ಟು ಅಂಕಗಳಿಗಿದೆ ಅನ್ನುವಂತಹದ್ದನ್ನ ಮೊದಲು ತಿಳ್ಕೊಳ್ಳಿ. ಆ ನಂತರ ಅದು ಎಷ್ಟು ಉತ್ತರವನ್ನು ಅಪೇಕ್ಷಿಸ್ತಾ ಇದೆ ಅನ್ನುವಂತಹದ್ದನ್ನ ನೀವು ನಿರ್ಧಾರ ಮಾಡಿ ನಿಖರವಾದಂತಹ ಉತ್ತರವನ್ನ ಬರೆದರೆ ಸಾಕು, ನಿಮಗೆ ಉತ್ತಮ ಅಂಕಗಳು ಬರ್ತದೆ. ಆ ಒಂದು ವಿಚಾರವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಇದಿಷ್ಟು ಪಠ್ಯದ ವಿಚಾರ ನಾನೀಗಾಗ್ಲೇ ಹೇಳಿದ್ದಂತಹದ್ದು. ಇನ್ನು ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಪಠ್ಯ ಪುಸ್ತಕ ಮುದ್ರಣದಲ್ಲಿ ಇದೆ. ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಕಾಲೇಜು ಸ್ವಾಯತ್ತ ಕಾಲೇಜ್ ಆಗಿದೆ. ಪಠ್ಯಕ್ರಮ ನಮ್ಮ ಕಾಲೇಜಿನ ಪಠ್ಯಕ್ರಮವೇ ಆಗಿರ್ತಕ್ಕಂತಹದ್ದು. ಇದು ಬೇರೆ ಕಡೆ ನಿಮಗೆ ಸಮಗ್ರವಾಗಿ ಲಭ್ಯ ಆಗೋದಿಲ್ಲ. ವಿಶ್ವವಿದ್ಯಾನಿಲಯದ ಪಠ್ಯಕ್ರಮಕ್ಕೂ ನಮ್ಮ ಪಠ್ಯಕ್ರಮಕ್ಕೂ 100% ವ್ಯತ್ಯಾಸ ಇರತಕ್ಕಂತಹದ್ದನ್ನ ನೀವು ಗಮನಿಸಬಹುದು. ಹಾಗಾಗಿ ನಮ್ಮದೇ ಆದಂತಹ ಪಠ್ಯ ಪುಸ್ತಕವನ್ನ ನಾವು ಈಗಾಗಲೇ ಸಿದ್ಧಪಡಿಸಿ ನಿಮಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ 4ನೇ ಸೆಮಿಸ್ಟರ್ನ ಪಠ್ಯ ಪುಸ್ತಕ ಸಿದ್ಧಪಡಿಸ್ಲಿಕ್ಕೆ ಅಂತ ಹೇಳಿ ಅದು ಪ್ರಿಂಟಿಂಗಿಗೆ ಹೋಗಿದೆ. ಕಾವ್ಯ ಭಾಗಗಳು ಮತ್ತು ಅದಕ್ಕೆ ಬೇಕಾದಂತಹ ಟಿಪ್ಪಣಿಗಳೆಲ್ಲವೂ ರೆಡಿಯಾಗಿ ಪ್ರಿಂಟಿಂಗಿಗೆ ಹೋಗಿದೆ. ಅದು ಬಹಳ ಶೀಘ್ರದಲ್ಲೇ ರೆಡಿಯಾಗಿ ಕಾಲೇಜಿಗೆ ಬರುತ್ತದೆ. ಅದರ ಸಮಸ್ಯೆ ಏನು ಅಂತಂದ್ರೆ, ಈಗ ಲಾಕ್ಡೌನ್ ಇರೋದ್ರಿಂದ ನಾವು ಯಾರು ಕೂಡ ಓಡಾಟವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಠ್ಯಪುಸ್ತಕ ಮುದ್ರಣ ಆಗಿ ಕಾಲೇಜಿಗೆ ಬಂದರೂ ಕೂಡ ನೀವು ಕಾಲೇಜಿಗೆ ಬಂದು ಆ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸದ್ಯದ ಸಂದರ್ಭದಲ್ಲಿ ಸಮಸ್ಯೆ ಇದೆ. ಹಾಗಾಗಿ ನಾವು ನಿನ್ನೆ ಮೀಟಿಂಗ್ ಮಾಡಿ ವಿಭಾಗದ ಒಂದು ಸಭೆಯನ್ನ ಮಾಡಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು, ವಿದ್ಯಾರ್ಥಿಗಳ ಕೈನಲ್ಲಿ ಪಠ್ಯ ಇಲ್ಲದೆ ಇರೋದ್ರಿಂದ ಈ ಸವಿಸ್ತರ ಪಠ್ಯಗಳನ್ನ ಬೋಧನೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ. ಯಾಕೆಂತಂದ್ರೆ ವಿದ್ಯಾರ್ಥಿಗಳ ಪುಸ್ತಕವನ್ನ ನೋಡ್ತಾ ಇರ್ಬೇಕಾಗ್ತದೆ. ನಾವು ಓದುವಂತಹದ್ದನ್ನ ಗಮನಿಸಿ ನಾವು ಹೇಳುವಂತಹ ಅರ್ಥಗಳನ್ನ ಅಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗ್ತದೆ, ಬರ್ಕೊಳ್ಬೇಕಾಗ್ತದೆ. ಕೆಲವು ಟಿಪ್ಪಣಿಗಳನ್ನ ಮುಂದೆ ಬರ್ಕೊಳ್ಬೇಕಾಗ್ತದೆ. ಇದು ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ಹೇಳಿ. ಹಾಗಾಗಿ ನಾವು ಸದ್ಯದ ಮಟ್ಟಿಗೆ ನಿರ್ಧಾರ ಮಾಡಿರುವಂತಹದ್ದೇನು ಅಂತ ಹೇಳಿದ್ರೆ, ಈ ಲಾಕ್ಡೌನ್ ಅನ್ನುವಂತಹದ್ದು ಈ ತಿಂಗಳ ಕೊನೆಯವರೆಗೆ ಇರಬಹುದು. ಜೂನ್ ಮೊದಲ ವಾರದಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟರೆ, ಓಡಾಟಕ್ಕೆ ಒಂದಷ್ಟು ಅವಕಾಶವನ್ನ ಮಾಡಿಕೊಟ್ರೆ, ಆ ವೇಳೆಗೆ ಪುಸ್ತಕವನ್ನ ಸಿದ್ಧಪಡಿಸಿ ವಿದ್ಯಾರ್ಥಿಗಳು ಬಂದು ಪುಸ್ತಕಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂತಹದ್ದು. ಅಲ್ಲಿವರೆಗೆ ಆನ್ಲೈನ್ ನಲ್ಲಿ ಈ ಅವಿಸ್ತರ ಪಠ್ಯ ಅನ್ನುವ ಭಾಗ ಏನಿದೆಯೋ ಆ ಅವಿಸ್ತರ ಪಠ್ಯದ ತರಗತಿಗಳನ್ನ ನಾವು ಆನ್ಲೈನ್ ನಲ್ಲಿ ಮಾಡ್ತಾ ಇರ್ತಕ್ಕಂತಹದ್ದು ಅಂತ ಹೇಳಿ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಾವು ಮೊದಲು ಅವಿಸ್ತರ ಪಠ್ಯವನ್ನ ಆರಂಭ ಮಾಡೋಣ. ಪಠ್ಯಪುಸ್ತಕ ಎಲ್ಲರ ಕೈಗೆ ಸಿಕ್ಕಿದ ಮೇಲೆ ಸವಿಸ್ತರ ಪಠ್ಯ ಅಂದ್ರೆ ಹಳೆಗನ್ನಡ ಕಾವ್ಯ ಭಾಗಗಳನ್ನ
ಆರಂಭ ಮಾಡೋಣ. ಇಲ್ಲ, ಅದು ಸಾಧ್ಯವೇ ಆಗೋದಿಲ್ಲ ಅಂತ ಅಂದ್ರೆ ನಾನು ಯಾವ ಕಾವ್ಯ ಭಾಗವನ್ನ ಬೋಧನೆಗೆ ಆಯ್ಕೆ ಮಾಡ್ಕೊಳ್ತೀನೋ ಆ ಕಾವ್ಯ ಭಾಗವನ್ನ ಅದರದೊಂದು ಸ್ಕ್ರೀನ್ ಶಾಟು ಅಥವಾ ಸ್ಕ್ಯಾನ್ ಮಾಡಿ ನಿಮ್ಮ ಗ್ರೂಪ್ಗಳಿಗೆ ಕಳಿಸ್ಕೊಡ್ತೀನಿ. ಅದನ್ನ ನೀವು ಗಮನಿಸ್ಕೊಳ್ಳಿ ಒಂದ್ಸಾರಿ. ಆ ನಂತರ ಅದ್ರ ಸಂಬಂಧಪಟ್ಟ ಹಾಗೆ ತರಗತಿಗಳನ್ನ ತೆಗೆದುಕೊಂಡು ಪಠ್ಯವನ್ನು ಮುಗಿಸ್ಕೊಳ್ತಾ ಹೋಗೋಣ ಅಂತ ಹೇಳಿ ನಾನು ಹೇಳ್ತೀನಿ. ಅದಷ್ಟನ್ನು ಮಾಡಬಹುದು ಅಷ್ಟೇ, ಮತ್ತೆ ಇನ್ನೇನು ಅದಕ್ಕಿಂತ ಹೆಚ್ಚುವರಿಯಾಗಿ ನಾವು ಇನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಸಂದರ್ಭದಲ್ಲಿ. ನೋಡೋಣ. ಹಾಗಾಗಿ ಈ ತಿಂಗಳು ಅಂದ್ರೆ ಮೇ ತಿಂಗಳ ಕೊನೆಯವರೆಗೆ ಜನಪದ ವೈವಿಧ್ಯದ ಭಾಗಗಳನ್ನ ಅಧ್ಯಯನ ಮಾಡ್ತಾ ಇರೋಣ. ಮುಂದಿನ ತಿಂಗಳ ಆರಂಭದಲ್ಲಿ ಏನಾದ್ರೂ ಲಾಕ್ಡೌನ್ ತೆರವಾಗಿ ಒಂದಷ್ಟು ಓಡಾಟಕ್ಕೆ ಅವಕಾಶ ಸಿಕ್ಕಿದ್ರೆ ಪುಸ್ತಕ ನಿಮ್ ಕೈ ಸಿಗ್ತದೆ, ಹಳೆಗನ್ನಡ ಕಾವ್ಯ ಭಾಗವನ್ನ ಆರಂಭ ಮಾಡೋಣ. ಸಿಗಲಿಲ್ಲ ಅಂತಂದ್ರು ತೊಂದರೆ ಇಲ್ಲ. ಆ ಕಾವ್ಯ ಭಾಗ ಏನಿದೆಯೋ ಅದನ್ನ ನಾನು ನಿಮಗೆ PDF ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ. ಸಾಧ್ಯವಾದ್ರೆ ಅದನ್ನ ಪ್ರಿಂಟ್ ತೆಗೆದು ಇಟ್ಟುಕೊಂಡು ತರಗತಿಗೆ ಅಟೆಂಡ್ ಆಗಿ ಆನ್ಲೈನ್ ನಲ್ಲಿ ನಾನು ಹೇಳುವಂತಹದನ್ನ ಗಮನಿಸಿ, ಓದುವ ಶೈಲಿಯನ್ನು ಗಮನಿಸಿ. ಯಾಕೆ ಅಂತಂದ್ರೆ ಇದು ಹಳೆಗನ್ನಡ ಕಾವ್ಯ ಆಗಿರೋದ್ರಿಂದ ಪದಗಳನ್ನ ವಿಭಾಗಿಸಿ ಅಥವಾ ಬಿಡಿಸಿ ಓದುವಂತಹದ್ದೇ ಒಂದು ತ್ರಾಸದಾಯಕವಾದಂತಹ ಕೆಲಸ. ಪದವಿಭಾಗ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಆ ಪದ್ಯದ ಸಾರಾಂಶ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಓದುವಂತಹ ಸಂದರ್ಭದಲ್ಲಿ ನಿಮ್ಮ ಬಳಿ ಪುಸ್ತಕ ಅಥವಾ PDF ನ ಪ್ರತಿ ಇರಬೇಕು. ಓದುವ ಸಂದರ್ಭದಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ಅರ್ಥಗಳನ್ನ ಬರ್ಕೊಳ್ತಾ ಹೋಗ್ಬೇಕಾಗ್ತದೆ. ಸಾಧ್ಯವಾದರೆ ಪಕ್ಕದಲ್ಲೇ ಸಣ್ಣ ಸಣ್ಣ ಟಿಪ್ಪಣಿಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಇವೆಲ್ಲವೂ ಕೂಡ ನಿಮ್ಗೆ ಪರೀಕ್ಷೆಗೆ ತುಂಬಾ ಅನುಕೂಲ ಆಗ್ತದೆ. ಆರಂಭದಲ್ಲಿ ಹಾಗೆ ಸುಮ್ಮನೆ ಕಥೆಯ ರೂಪದಲ್ಲಿ ಕೇಳಿ, ಕೊನೆ ಪರೀಕ್ಷೆ ಸಂದರ್ಭದಲ್ಲಿ ನಮ್ಗೆ ಇದ್ರ ಬಗ್ಗೆ ಏನಾದ್ರೂ ನೋಟ್ಸು ಅಥವಾ ಸ್ಟಡಿ ಮೆಟೀರಿಯಲ್ ಅಂತ ಹೇಳಿ ಕೇಳಿದ್ರೆ ಆ ಸಂದರ್ಭದಲ್ಲಿ ನಿಮ್ಗೆ ಸಿಗೋದಿಲ್ಲ. ಮತ್ತೊಮ್ಮೆ ಅದನ್ನ ನಾವು ಪಾಠ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಏನು ಓದುವಂತಹ ಸಂದರ್ಭ ಅಥವಾ ಅದನ್ನು ಹೇಳುವಂತಹ ಸಂದರ್ಭದಲ್ಲಿ ಅರ್ಥಗಳನ್ನ ಬರ್ಕೊಂಡು ಸಣ್ಣ ಸಣ್ಣ ಟಿಪ್ಪಣಿಗಳನ್ನ ಬರ್ಕೊಂಡು ನೀವು ಆ ಪ್ರತಿಯನ್ನ ಇಟ್ಕೊಂಡ್ ಬಿಟ್ರೆ ಪರೀಕ್ಷಾ ಸಂದರ್ಭದಲ್ಲಿ ಅದು ನಿಮ್ಗೆ ಬಹಳ ಸುಲಭ ಆಗ್ತದೆ ಅನ್ನುವ ದೃಷ್ಟಿಯಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ ಅನ್ನುವಂಥ. ಇದಿಷ್ಟು ಇವತ್ತಿನ ಪಠ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಮುಂದಿನ ತರಗತಿಯಿಂದ ನೇರವಾಗಿ ನಾವು ಕಾವ್ಯ ಅಥವಾ ಜನಪದ ವೈವಿಧ್ಯದ ಭಾಗವನ್ನ ಪ್ರವೇಶ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದ್ರೂ ಗೊಂದಲಗಳಿದ್ರೆ, ಸಂದೇಹಗಳಿದ್ರೆ ಕೇಳಬಹುದು. ಯಾರಾದ್ರೂ ಮಾತಾಡೋದಿದ್ರೆ ಮಾತನಾಡಬಹುದು. ನಿಮ್ಮ ಈ ಸೆಕೆಂಡ್ ಇಯರ್ ಐ ಮತ್ತು ಜೆ ಸೆಕ್ಷನ್ ಇಂದ ಒಟ್ಟು 133 ಜನ ಟೀಚ್ಮೆಂಟ್ ಆಪ್ ಅಲ್ಲಿ ಇರೋದು. ಬಟ್ ಅಟೆಂಡ್ ಆಗಿರೋದು ಒಂದು 40-45 ಜನ ಮಾತ್ರ ಅಟೆಂಡ್ ಆಗಿದ್ದೀರಿ. ಮಧ್ಯೆ ಕೆಲವರು ಬಿಟ್ಟು ಹೋಗಿದ್ದಾರೆ ಆಫ್ ಮಾಡ್ಕೊಂಡು. ಮತ್ತೆ ಹಾಗಾಗ್ಬಾರ್ದು. ನೆಕ್ಸ್ಟ್ ಕ್ಲಾಸ್ ಇಂದ ಏನಾದ್ರೂ ಸಮಸ್ಯೆ ಇದ್ರೆ ಮುಂಚಿತವಾಗಿ ತಿಳಿಸ್ಬೇಕಾಗ್ತದೆ. ಮನೆಯಲ್ಲೇ ಇರೋದ್ರಿಂದ ಅಷ್ಟು ಸಮಸ್ಯೆಗಳಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮಾತಾಡುವಂತಹದ್ದೇನು ಇಲ್ವಾ? ಯಾರಾದ್ರೂ ರೆಸ್ಪಾನ್ಸ್ ಮಾಡಿ. ಓಕೆ ಕಣ್ರಪ್ಪ. ಹಾಗಾದ್ರೆ ಇವತ್ತಿನ ಕ್ಲಾಸನ್ನ ನಾವು ಮುಕ್ತಾಯ ಮಾಡೋಣ. ನೆಕ್ಸ್ಟ್ ಕ್ಲಾಸು ನಾಳಿದ್ದಿದೆಯಲ್ಲ, ನಾಳಿದ್ದು ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು.